ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಕೇಸರಿ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇ ಹೇಳ್ತೀರಾ, ನಿಮ್ಮ ಮನೇಲಿ ಮಾಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ಹೇಳ್ತೀರಾ. ನಾವು ಯಾವ ಥರ ಮಾಡ್ದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಇಲ್ಲಿ ನಾನು ಒಂದು ಕಡಾಯಿ ಬಿಸಿಗಿಟ್ಟಿದ್ದೀನಿ. ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಿ ನಾನು ಒಂದು ಸ್ಪೂನ್ ದ್ರಾಕ್ಷಿ, ಒಂದು ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನು ತುಪ್ಪದಲ್ಲಿ ಫಸ್ಟು ಹುರಿದು ಎತ್ತಿಟ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕನೂ ನಾವು ದ್ರಾಕ್ಷಿ ಗೋಡಂಬಿನ ಈ ಥರ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಈ ಥರ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಕಪ್ಪಾಗಿ ಹೋಗುತ್ತೆ. ನೀವು ಐ ಫ್ಲೇಮ್ ಇಟ್ಕೊಂಡ್ರೆ. ನಾನು ಇದು ನೋಡಿ ಇವಾಗ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಇವಾಗ ಅದೇ ಕಡಾಯಿಗೆ ಈಗ ಇದರ ಪ್ಲಾಸ್ಟಿಕ್ ಕಪ್ಪಲ್ಲಿ, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ರವೆ ಹಾಕ್ತಾಯಿದ್ದೀನಿ. ನೋಡಿ, ಅದೇ ತುಪ್ಪ ಇರ್ತಲ್ಲ ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಅದೇ ಕಡಾಯಲ್ಲಿ ಇಟ್ಕೊಂಡು ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಅಳತೆ ನೀರು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 4 ಕಪ್ಪು, ಈ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದರಲ್ಲಿ 4 ಕಪ್ಪು ಬಿಸಿ ನೀರು ಇಡ್ತಾ ಇದ್ದೀನಿ. ನೀರು ಕುದೀತಾ ಇರಲಿ. ಇವಾಗ ನಾವು ರವೆ ಫ್ರೈ ಇಟ್ಟಿದ್ನಲ್ಲ, ಸಿಮ್ಮಲ್ಲಿ ಇಟ್ಟಿದ್ನಲ್ಲ, ಅದು ನೋಡಿ ಇವಾಗ ಸಿಮ್ಮಲ್ಲಿ ಅದು ಫ್ರೈ ಆಗ್ತಾಯಿದೆ. ಸಿಮ್ಮಲ್ಲೇ ಇಟ್ಕೋಬೇಕು, ಕಲರ್ ಚೇಂಜ್ ಆಗಬಾರ್ದು. ರವೆ ಹೈ ಫ್ಲೇಮ್ ಇಟ್ಟರೆ ಕಲರ್ ಚೇಂಜ್ ಆಗೋಯ್ತದೆ. ಈ ಥರ ತುಪ್ಪದಲ್ಲೇ ಚೆನ್ನಾಗಿ ರವೆ ಹುರ್ಕೊಂಡ್ರೆ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತದೆ. ನೋಡಿರಿ, ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1/4 ಸಕ್ಕರೆ ತೊಗೊಂಡಿದ್ದೀನಿ. ಒಬ್ಬೊಬ್ರು 2 ಕಪ್ಪು ಶುಗರ್ ಹಾಕ್ತಾರೆ. ಇವ್ರಿಗೆ ಶುಗರ್ ಸ್ವಲ್ಪ ಕಡಿಮೆ ಬೇಕು, ಅದಕ್ಕೆ ಅಷ್ಟು 1/4 ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಇದು ರೆಡಿ ಆಯಿತು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ 4 ಕಪ್ ನೀರ ಅದರೊಳಗಡೆ ಸೇರಿಸ್ತಾ ಇದ್ದೀನಿ ರವೆಗೆ. ನೋಡಿ, ಇದನ್ನ ಸೇರಿಸಿದ್ದೀನಿ. ರವೆ ಫಸ್ಟು ಬಿಸಿನೀರಲ್ಲಿ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು, ಚೆನ್ನಾಗಿ ಕುದಿಬೇಕು. ರವೆ ಚೆನ್ನಾಗಿ ಬೆಂದ್ರೇ ನಮಗೆ ಸಾಫ್ಟಾಗಿ ಆಗೋದು ಯಾವುದು ಕೇಸರಿ ಬಾತು. ಕೇಸರಿ ಬಾತ್ಗೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿ 1 ಕಪ್ಪಿಗೆ 4 ಕಪ್ಪು ನೀರು ಹಾಕಿ ಉಪ್ಪಿಟ್ಟು ಮಾಡಿದ್ರು ಅಷ್ಟೇ. ಒಂದಕ್ಕೆ 4 ಕಪ್ ನೀರು ಹಾಕ್ರಿ. ಚೆನ್ನಾಗಿ ಬೇಯುತ್ತೆ ಉಪ್ಪಿಟ್ಟು. ಅವಾಗ ಸಾಫ್ಟಾಗಿ ಬರುತ್ತೆ. ಹೋಟ್ಲಲ್ಲಿ ಕೊಡ್ತಾರಲ್ಲ, ಈ ಚೋಚೋ ಬಾತ್ ಕೊಡ್ತಾರಲ್ಲ, ಉಪ್ಪಿಟ್ಟು ಕೇಸರಿ ಬಾತು, ಆ ಥರ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಪೈನಾಪಲ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ತುರಿದಿಟ್ಕೊಂಡಿದ್ದೀನಿ. ಅಷ್ಟು ಒಂದು ಪೀಸಷ್ಟು ಪೈನಾಪಲ್ ತಗೊಂಡು ಇದನ್ನ ಚಿಕ್ಕದಾಗಾರ ಕಟ್ ಮಾಡಿ ಹಾಕ್ಬೋದು, ಇಲ್ಲ ತುರಿದ್ಬಿಟ್ಟಾರ ಹಾಕ್ಬೋದು. ಹೇಗೆ ಮಾಡಿದ್ರೂ ಸರಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ರವೆ ಮುಚ್ಚಿಟ್ಟಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ನಾನು ಸಕ್ಕರೆ ತೊಗೊಂಡಿದ್ನಲ್ಲ 1/4 ಕಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪೈನಾಪಲ್ ತೊಗೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಸಕ್ಕರೆ ಹಾಕಿದ್ವಲ್ಲ, ಅದು ನೀರು ಬಿಡುತ್ತೆ. ಇವಾಗ ರವೆ ಫಸ್ಟೇ ರವೆಗೇ ಸಕ್ಕರೆ ಹಾಕ್ಬಿಟ್ರೆ ರವೆ ಬೇಯೋದಿಲ್ಲ. ಅದಕ್ಕೆ ಫಸ್ಟು ರವೆ ಬೇಯಿಸ್ಕೋಬೇಕು ಫಸ್ಟು, ಆಮೇಲೆ ಸಕ್ಕರೆ ಹಾಕ್ಬೇಕು ನಾವು. ನೋಡಿ, ಇವಾಗ ನಾನು ಕಲರ್ ಸೇರಿಸ್ತೀನಿ, ಫುಡ್ ಕಲರು. ನೋಡಿ, ನೋಡಿಕೊಂಡು 1/4 ಸ್ಪೂನ್ ಹಾಕಿದ್ದೀನಿ. 1/4 ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ. ನೋಡಿಕೊಂಡು ಕಲರ್, ನಿಮ್ಗೆ ಏನಾರು ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು. ಇದು ನೋಡಿ, ಇವಾಗ ಸ್ವಲ್ಪ ಲೈಟ್ ಕಲರ್ ಆಯ್ತಲ್ಲ, ನಾನು ಇನ್ನು ಸ್ವಲ್ಪ ಸೇರಿಸ್ತೀನಿ ಇದಕ್ಕೆ, ಇನ್ನೂ ಸ್ವಲ್ಪ ಕಲರ್ ಬರಲಿ ಅಂತ. ಅದು ಮಧ್ಯ ಅದು ನೀವು ನೋಡ್ತಾ ಇರ್ಬೋದು. ಮಧ್ಯ ಅದು ತಿನ್ಬೇಕಾದ್ರೆ ಚೆನ್ನಾಗಿರ್ತದೆ. ಯಾವುದು ಪೈನಾಪಲ್ ಸ್ವಲ್ಪ ದಪ್ಪ ಇರ್ತದಲ್ಲ, ಅದು ಚೆನ್ನಾಗಿರ್ತದೆ ಮಧ್ಯ ಕೇಸರಿ ಬಾತ್ ತಿನ್ನಬೇಕಾದ್ರೆ. ಅದಕ್ಕೆ ಸ್ವಲ್ಪ ದಪ್ಪಕ್ಕೂ ಸ್ವಲ್ಪ ತುರಿಬೇಕಾದ್ರೆ ನಾನು ಅರ್ಧಂಬರ್ಧ ತುರಿದ್ಬಿಟ್ಟು ಹಾಕಿದ್ದೀನಿ. ಒಬ್ಬೊಬ್ರು ಕಟ್ ಮಾಡಿ ಹಾಕ್ತಾರೆ. ಅದಕ್ಕೆ ಒಂದು 5-6 ಲವಂಗ ಹಾಕಿದ್ದೀನಿ. ಲವಂಗ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಲವಂಗ ಸೇರಿಸಿದ್ದೀನಿ. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಇದು ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಬಿಟ್ಟು ಇವಾಗ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅಷ್ಟೇ, ಈಸಿಯಿಂದ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಅದ್ರ ಮೇಲೆ ಈ ಥರ ಸ್ವಲ್ಪ ತುಪ್ಪ ಹಾಕ್ಬಿಡ್ಬೇಕು. ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಅಷ್ಟೇ. ಓಪನ್ ಮಾಡಿ ಟೇಸ್ಟ್ ಮಾಡಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೋಟ್ಲಲ್ಲಿ ಹೋಗ್ತಿ ಚೋಚೋ ಬಾತ್ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದಲ್ವ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.